ನೀವು ಎಲ್ಲ ವಿಷಯದ ಬಗ್ಗೆನೂ ಯು ಆರ್ ಇಂಟ್ರೆಸ್ಟೆಡ್. ಬಟ್ ಮೋಸ್ಟ್ ಫ್ಯಾಸಿನೇಟಿಂಗ್ ಅನ್ಸೋದು ಯಾವ ವಿಷಯ ನಿಮಗೆ? ನಿಮ್ಮನ್ನು ಡ್ರೈವ್ ಮಾಡೋದು ಯಾವ ವಿಷಯ? ಡ್ರೈವ್ ಅಂತ ಇಲ್ಲ, ಆ ಮಿನಿಟಲ್ಲಿ ನಾನು ಏನು ಮಾಡ್ತೀನಿ. ಇವಾಗ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ನಾನು. ನಂಗೆ ಅದು ಫುಲ್ 100% ಕೊಟ್ಬಿಡಬೇಕು, ಏನೂ ಕಮ್ಮಿ ಆಗಬಾರ್ದು. ವಿ ಹ್ಯಾವ್ ಟು ಡೂ ದ್ಯಾಟ್, ಅದನ್ನು ಮಾಡೋಣ ಇದು ಮಾಡೋಣ. ಇಲ್ಲ ಅಂದರೆ ನಾರ್ಮಲ್ ಒಂದು ಓಕೆ ಸಿನಿಮಾ ಸ್ಟಾರ್ಟ್ ಮಾಡು, ಅದು ಏನೇನೋ ಕಾಶ್ಮೀರ್ಗೆ ಹೋದ್ವಿ, ಅಲ್ಲಿ ಮಾಡಿದ್ವಿ ಶೂಟಿಂಗ್, ಇದು ಮಾಡಿ ಓಕೆ ನಾನೇ ಹಾಡ್ಬಿಡ್ತೀನಿ ಅಂತ ಈಗ ಒಂದು ಮನೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೋ, ಫುಲ್ ಇನ್ವಾಲ್ವ್ಮೆಂಟ್. ಇವ್ರು ಅದಕ್ಕೆ ಹೇಳೋದು, ನೀನು ಸ್ವಲ್ಪ ದಿನ ಒಂಚೂರು ಆರಾಮದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕೆ ಐ ಸ್ಟಾರ್ಟ್. If I'm doing something, I'll give my 100%. You live in present. Yes. I have to do that ಅಂತ ಹೇಳ್ಬಿಟ್ಟು ಅದನ್ನು ಒಳ್ಳೆ ಒಂದು ಪೀಕ್ ಇದಕ್ಕೆ ತಗೊಂಡೋಗೋ ತನಕ ಬಿಡಬಾರ್ದು ಅನ್ನೋದು ದಟ್ ಇಸ್ ವಾಟ್ ರಿಕ್ವೈರ್ಡ್ ಅಲ್ಲ. ಅಂದರೆ ತುಂಬ ಜನ ಶುರು ಮಾಡಿಬಿಡ್ತಾರೆ, ಎಂಡಿಗೆ ತೊಗೊಂಡು ಹೋಗೋದಿಲ್ಲ. ಆ್ಯಂಡ್ ಪ್ರೆಸೆಂಟಲ್ಲಿ ಇರೋದಕ್ಕಿಂತ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಯು ಲಿವ್ ಇನ್ ಪ್ರೆಸೆಂಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಈಗ ಒಬ್ಬ ನಿರ್ಮಾಪಕಿಯಾಗಿ ಇಂಡಸ್ಟ್ರಿಯಲ್ಲಿ ಬದುಕೋದು ಬಹಳ ಕಷ್ಟ. ಬಟ್ ಗಣೇಶ್ ಅವರ ಜೊತೆನೇ ನಿರ್ಮಾಣ ಇದ್ದಿದ್ದರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇತ್ತು. ಆದರೆ ಟೆಲ್ ಮೀ, ಆ್ಯಸ್ ಅ ನಿರ್ಮಾಪಕಿ ಹೆಂಗಿರುತ್ತೆ ಒಂದು ಇಡೀ ಸೆಟ್ನ ಹ್ಯಾಂಡಲ್ ಮಾಡೋದು, ಇಡೀ ಮೂವಿ ತಂಡನ ಹ್ಯಾಂಡಲ್ ಮಾಡೋದು? ಇಸ್ ಇಟ್ ಅ ಪ್ರೆಷರ್ ಆರ್ ಪ್ಲೆಷರ್, ಚಾಲೆಂಜಿಂಗ್, ಅಡ್ವೆಂಚರಸ್, ಏನು ಅನ್ಸುತ್ತೆ? ಭಾವನವ್ರೆ, ಇವಾಗ ಎಕ್ಸೆಪ್ಟೆನ್ಸ್ ಟುವರ್ಡ್ಸ್ ಅಸ್ ಹೆಣ್ಣುಮಕ್ಕಳ ಎಕ್ಸೆಪ್ಟೆನ್ಸ್ ಇದೆಲ್ಲ ಇಸ್ ಮಚ್ ಬೆಟರ್. ಆವಾಗ 15-16 ವರ್ಷದ ಹಿಂದೆ ಇವ್ರಿಗೇನು ಗೊತ್ತಿರುತ್ತೆ, ಏನು ಸಿನಿಮಾ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಇವರು ಅನ್ನೋ ಒಂದು ಇದ್ದಿರಬಹುದು ನನ್ನ ಮೇಲೆ. ಬಟ್ ಬಿಕಾಸ್ ಗಣೇಶ್ ವಾಸ್ ದೇರ್, ಅವರ ವೈಫ್ ಆಗಿ ನಾನು ಬಂದಿರೋದ್ರಿಂದ ಆ ಥರ ಎಲ್ಲ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಎವ್ರಿಬಡಿ ವೆ ವೆರಿ ಕೋಆಪರೇಟಿವ್, ಫ್ರೆಂಡ್ಲಿ, ಆ್ಯಂಡ್ ಐ ಆಮ್ ಆಲ್ಸೋ ಲೈಕ್ ಐ ನಾರ್ಮಲಿ ಐ ಟಾಕ್ ಟು ಎವ್ರಿ ಒನ್. ನಾನು ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಬೇಕಾದ್ರೆ ಒಂದು ಆಟೋದಲ್ಲೂ ಓಡಾಡ್ಕೊಂಡ್ಬರ್ತೀನಿ. ಐ ಡೋಂಟ್ ಇವನ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಂಗೆ ಕೆಲಸ ಆಗಬೇಕು ಅಷ್ಟೇ. ಸೊ ದೆನ್ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪೊಟೆನ್ಷಿಯಲ್ ಇನ್ ಮೀ, ದಟ್ ಓಕೆ ಇವ್ರು ಬೇಕಾದ್ರೆ ಒಂದು ಲೈಟು ಎತ್ಕೊಂಡು ಹೋಗ್ತಾರೆ, ಊಟನೂ ಬಡಿಸ್ತಾ ಇರ್ತೀನಿ, ನಾನು ಪ್ರತಿಯೊಂದು ನಾನು ಮಾಡ್ತೀನಿ ಅಲ್ಲಿ ಕೆಲಸ. ಐ ವಿಲ್ ಡೂ ಎವ್ರಿಥಿಂಗ್ ಸಿನಿಮಾದಲ್ಲಿ. ದಟ್ಸ್ ಹೌ ಐ ಹ್ಯಾವ್ ಬಿನ್. ಈ ಸಿನಿಮಾದಲ್ಲೂ ಹಾಗೆ ಪ್ರತಿಯೊಂದು ಮಾಡಿದ್ದೀನಿ ನಾನು. ಏನೋ ಆಗ್ತಿಲ್ಲ ಅಂದಿದ ತಕ್ಷಣ ನನಗೆ ಮಾಡಬೇಕು ಅದನ್ನು. ಬೇರೆಯವ್ರಿಗೆ ಹೇಳಿ ಮಾಡಿಸ್ಬೇಕಾಗಿ ಅದಕ್ಕೆ ಕಾಯೋದು, ಅದನ್ನು ಮಾಡೋಕ್ಕೆ ಇದು ಮಾಡೋದು ಅಗತ್ಯ ಇಲ್ಲ. ಲೆಟ್ ಮೀ ಡೂ ಇಟ್ ಅಂತ. ಸೊ ದ್ಯಾಟ್ ವೇ ಐ ಥಿಂಕ್ ಪೀಪಲ್ ಹ್ಯಾವ್ ಸೀನ್ ದಟ್ ಪೊಟೆನ್ಷಿಯಲ್. ಓಕೆ ಶಿ ಈಸ್ ನಾಟ್ ದಟ್ ಜಸ್ಟ್ ಅನದರ್ ದುಡ್ಡು ಹಾಕ್ಕೊಂಡು ಬಂದು ಕುತ್ಕೊಂಡು ಓಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಶಿ ವಿಲ್ ಡೂ ಎವ್ರಿಥಿಂಗ್ ಅಂತ ಗೊತ್ತಿರೋದ್ರಿಂದ ನನ್ನ ಕಡೆ ಒಂದು ಎಕ್ಸೆಪ್ಟೆನ್ಸ್ ಚೆನ್ನಾಗಿತ್ತು ಅಂತ ನಾನು ಹೇಳ್ಬೋದು. ಹಾಂ. ಸೊ ಯು ಗೆಟ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್ ಅಲ್ಲ. ಸೊ ದೇ ಕಾಂಟ್ ಸೇ ದಟ್ ಶಿ ಡಸಂಟ್ ನೋ ಎನಿಥಿಂಗ್ ಅಂತ. ಅವ್ರಿಗೆ ಗೊತ್ತಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನನ್ನು ಒಂದು ಒಪ್ಕೊಂಡಿರೋ ರೀತಿ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ನಂಗೆ ತುಂಬಾ ಪ್ರೀತಿ ಸಿಕ್ಕಿದೆ. ನಾನು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಖುಷಿಯಾಗಿ ಫೋನ್ ಮಾಡ್ತಾರೆ ಎಲ್ಲರೂ, ದಟ್ ದೇ ವಾಂಟ್ ಟು ವರ್ಕ್ ವಿತ್ ಮೀ ಅಂತ. ಓಕೆ.